ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಉಲ್ಲಾಸ್ ಎಸ್ ಕಿರ್ವಾಸೆ. ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಕಾನೂನಿಗೆ ಬೆಲೆಯನ್ನು ಕೊಡಬೇಕು. ಅದು ರಾಜಕಾರಣಿನೇ ಇರಲಿ ಅಥವಾ ಜನಸಾಮಾನ್ಯ ಆದರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವಂತಹ ಒಂದು ಮಾತು ಪ್ರತಿ ಬಾರಿಯೂ ಕೂಡ ನಾವು ಕೇಳ್ತಾ ಇರ್ತೀವಿ. ಹಾಗೆಯೇ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ತೀರ್ಪನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಈ ಮಾತನ್ನು ಅಥವಾ ಈ ಒಂದು ಅಂಶವನ್ನು ಉಲ್ಲೇಖ ಮಾಡುವಂತಹ ಕೆಲಸವನ್ನು ನ್ಯಾಯಪೀಠ ಮಾಡ್ತಾನೆ ಬರ್ತಾ ಇದೆ. ಅಷ್ಟಕ್ಕೂ ಯಾಕೆ ನಾವು ಈ ವಿಚಾರವನ್ನು ಹೇಳ್ತಾ ಇದ್ದೀವಿ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುತ್ತೆ. ನಾನು ಪ್ರಮುಖವಾದಂತಹ ಎರಡು ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಎಕ್ಸ್ಪ್ಲೇನರನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದು ಕೂಡ ಆ ಎರಡು ವಿಚಾರಗಳು ಕೂಡ ಇಡೀ ದೇಶಕ್ಕೆ ಮಾದರಿಯಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ, ಜೊತೆಗೆ ಐತಿಹಾಸಿಕವಾದಂತಹ ಒಂದು ತೀರ್ಪು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಪ್ರಮುಖವಾಗಿ ನಾನು ಮೊದಲನೇ ವಿಚಾರ ನಾನು ಹೇಳ್ತಾ ಹೋಗೋದಾದರೆ 1989ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದಂಥ ಒಂದು ತೀರ್ಪನ್ನು ಕೊಡುತ್ತೆ. ಅದು ಕೂಡ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ. ಅದಾದ ನಂತರ ಅಂದಿನಿಂದ ಇಂದಿನವರೆಗೂ ಕೂಡ ರಾಜಕಾರಣದಲ್ಲಿ ಅಥವಾ ಸರ್ಕಾರ ಪತನ ಆಗುವಂಥ ವಿಚಾರ ಆಗಿರ್ಬೋದು ಅಥವಾ ಬಹುಮತ ಸಾಬೀತುಪಡಿಸುವಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಪ್ರತಿಯೊಂದು ನ್ಯಾಯಪೀಠನೂ ಕೂಡ ಅಥವಾ ಪ್ರತಿಯೊಂದು ಕೋರ್ಟು ಕೂಡ ಈ ಒಂದು ಅಂಶವನ್ನು ಅಥವಾ ಈ ಒಂದು ತೀರ್ಪನ್ನು ಉಲ್ಲೇಖ ಮಾಡಿ ಒಂದು ಆದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದು ಇದುವರೆಗೂ ಕೂಡ ಐತಿಹಾಸಿಕ ತೀರ್ಪಾಗಿ ಅದು ಮಾರ್ಪಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ನಟ ದರ್ಶನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಒಂದು ತೀರ್ಪೇನಿದೆ ಅದು ಕೂಡ ಐತಿಹಾಸಿಕ ತೀರ್ಪು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ಪ್ರತಿಯೊಬ್ಬ ಜನಸಾಮಾನ್ಯ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಬೇಲ್ ಕೊಡುವಂಥ ವಿಚಾರದಲ್ಲಿ ಅಥವಾ ಅದನ್ನು ರಿಜೆಕ್ಟ್ ಮಾಡುವಂಥ ವಿಚಾರದಲ್ಲಿ ಈ ಒಂದು ತೀರ್ಪನ್ನು ಉಲ್ಲೇಖವನ್ನು ಮಾಡಿನೇ ನ್ಯಾಯಪೀಠಗಳು ತೀರ್ಪನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ತೀರ್ಪು ಐತಿಹಾಸಿಕ ಅಥವಾ ಮಹತ್ವ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮೊದಲನೇದಾಗಿ ನಾನು 1989ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆದಂತಹ ಒಂದು ಜಡ್ಜ್ಮೆಂಟನ್ನು ನಾನೀಗ ಮೊದಲು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. 1989ರಲ್ಲಿ SR ಬೊಮ್ಮಾಯಿ ಅಂದರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ತಂದೆ SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಜನತಾ ಪಕ್ಷದಿಂದ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿಯಾಗಿ ಸುಮಾರು 9 ತಿಂಗಳಾಗತ್ತೆ. ಏಕಾಏಕಿ ಒಂದು 2-3 ಜನ ಶಾಸಕರು ರಾಜಭವನದ ಕದವನ್ನು ತಡ್ತಾರೆ. ಈಗ ಇರುವಂತಹ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಹಾಗಾಗಿ ನಾವು ಸರ್ಕಾರಕ್ಕೆ ಕೊಟ್ಟಿರುವಂತಹ ಬೆಂಬಲವನ್ನು ವಾಪಸ್ ಪಡಿತೀವಿ ಅನ್ನುವಂತಹ ಒಂದು ಪತ್ರವನ್ನು ರಾಜಭವನಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಕರ್ನಾಟಕ ಅಂದರೆ 1989ರಲ್ಲಿ ರಾಜ್ಯಪಾಲರಾಗಿ ಯಾರು ಅಂತಂದರೆ ವೆಂಕಟಸುಬ್ಬಯ್ಯ ಅವರು ರಾಜ್ಯಪಾಲರಾಗಿರ್ತಾರೆ. ಯಾವಾಗ ಒಂದು 2-3 ಜನ ಶಾಸಕರು ಹೋಗಿ ರಾಜಭವನದ ಕದವನ್ನು ತಡ್ತಾರೆ, ಈಗಿರುವಂತಂದರೆ SR ಬೊಮ್ಮಾಯಿ ಅವರ ಸರ್ಕಾರಕ್ಕೆ ಕೊಟ್ಟಿರುವಂಥ ನನ್ನ ಬೆಂಬಲವನ್ನು ವಾಪಸ್ ಪಡಿತೀನಿ ಅಂಥೇಳಿ ತಕ್ಷಣವೇ ರಾಜ್ಯಪಾಲರು ಏನು ಮಾಡ್ತಾರೆ, ಅದನ್ನು ಹೌದೋ ಇಲ್ವೋ, ಯಾವ ಒಂದು ಕಾರಣಕ್ಕೋಸ್ಕರ ಅವರು ವಾಪಸನ್ನು ಪಡಿತಿದ್ದಾರೆ ಅನ್ನುವಂಥದ್ದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಏಕಾಏಕಿ ಆಗಿನ ರಾಜ್ಯಪಾಲರಾಗಿದ್ದಂತಹ ವೆಂಕಟಸುಬ್ಬಯ್ಯ ಏನು ಮಾಡ್ತಾರೆ, ಒಂದಷ್ಟು ಹಿರಿಯ ರಾಜಕಾರಣಿಗಳು, ಅವ್ರ ಹೆಸರು ಉಲ್ಲೇಖ ಮಾಡುವಂಥದ್ದು ಸರಿನೋ ತಪ್ಪೋ ಗೊತ್ತಿಲ್ಲ, ಅವರ ಕೃಪಕಟಾಕ್ಷದಿಂದ SR ಬೊಮ್ಮಾಯಿ ಅವರ ಸರ್ಕಾರಕ್ಕೆ ಕೊಟ್ಟಿರುವಂಥ ಬೆಂಬಲವನ್ನು ವಾಪಸ್ ಪಡಿತೀನಿ ಅಂತೇಳಿ ಏನು ರಾಜಭವನ ಕದನವನ್ನು ತಡ್ತಾರೆ, ಅದಕ್ಕೆ ಮಾನ್ಯತೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಏಕಾಏಕಿ ಸರ್ಕಾರವನ್ನು ಪತನ ಮಾಡುವಂಥ ಕೆಲಸವನ್ನು, ಅಂದರೆ ಸರ್ಕಾರವನ್ನು ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರುವಂಥ ಕೆಲಸವನ್ನು ಮಾಡ್ತಾರೆ. ಯಾವಾಗ SR ಬೊಮ್ಮಾಯಿ ಅವರಿಗೆ ಈ ರೀತಿಯಾದಂಥ ಒಂದು ರಾಜಭವನದಿಂದ ಒಂದು ಶಾಕಿಂಗ್ ವಿಚಾರ ಗೊತ್ತಾಗುತ್ತೋ ತಕ್ಷಣವೇ ಅವ್ರು ಏನು ಮಾಡ್ತಾರೆ, ಹೈಕೋರ್ಟ್ ಕದವನ್ನು ತಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾಗಿ ನಮ್ಮ ಒಂದಷ್ಟು ಜನ ಶಾಸಕರು ನಮ್ಮ ಸರ್ಕಾರಕ್ಕೆ ಕೊಟ್ಟಿರುವಂತಹ ಬೆಂಬಲವನ್ನು ವಾಪಸ್ ಪಡೆದಿದ್ದಾರೆ, ಹಾಗಾಗಿ ರಾಜ್ಯಪಾಲರು ಇದನ್ನು ಸರ್ಕಾರವನ್ನು ವಜಾ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಹೈಕೋರ್ಟು ವಾದ ವಿವಾದವನ್ನು ಆಲಿಸುತ್ತೆ. ಅದಾದ ನಂತರ ಇಲ್ಲ, ರಾಜಭವನ SR ಬೊಮ್ಮಾಯಿ ಅವರ ಸರ್ಕಾರ ವಜಾ ಮಾಡುವಂಥ ವಿಚಾರದಲ್ಲಿ ಕೈಗೊಂಡಿರುವಂತಹ ತೀರ್ಮಾನ ಕಾನೂನುಬದ್ಧವಾಗಿಯೇ ಇದೆ ಅನ್ನುವಂತಹ ಒಂದು ತೀರ್ಪನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಆದರೆ SR ಬೊಮ್ಮಾಯಿ ಅವರು ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಅವರೇನು ಮಾಡ್ತಾರೆ, ಅದನ್ನು ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ವಾದವನ್ನು ಮಂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಸುಪ್ರೀಂ ಕೋರ್ಟು ವಾದ ವಿವಾದ ಎರಡನ್ನೂ ಕೂಡ ಆಲಿಸುತ್ತೆ. ಜೊತೆಗೆ ಸುಪ್ರೀಂ ಕೋರ್ಟು ಸಂವಿಧಾನದ 356ನೇ ವಿಧಿ ಇದೆಯಲ್ಲ, ಅದನ್ನು ರಾಷ್ಟ್ರಪತಿಯವರ ಹಕ್ಕಾಗಿರ್ಬೋದು, ರಾಜಭವನದ ಹಕ್ಕಾಗಿರ್ಬೋದು, ಅವೆಲ್ಲವನ್ನು ಕೂಡ ಎಳೆಯಾಗಿ ಉಲ್ಲೇಖವನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಯಾವುದೇ ಒಂದು ಸರ್ಕಾರ ಅಥವಾ ರಾಜಭವನ ಆಗಿರ್ಬೋದು, ಅದನ್ನು ಸರ್ಕಾರದ ಬಹುಮತವನ್ನು ಸಾಬೀತುಪಡಿಸುವಂಥದ್ದು ರಾಜಭವನ ಅಲ್ಲ. ಅದರ ಬದಲಾಗಿ ವಿಧಾನಸಭೆ ಆಗಿರ್ಬೋದು, ಅಂದರೆ ಆನ್ ದ ಫ್ಲೋರ್ ಅಂತ ನಾವೇನು ಕರಿತೀವಿ, ಸದನದ ಒಳಗಡೆನೆ ಸಾಬೀತಾಗಬೇಕು ಅನ್ನುವಂತಹ ಒಂದು ಅಂಶವನ್ನು, ಒಂದು ಐತಿಹಾಸಿಕ ತೀರ್ಪನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಅದಾದಾಗಿಂದ ಅಂದರೆ 1989ರಿಂದ ಯಾವಾಗ SR ಬೊಮ್ಮಾಯಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೋ
ಅದಾದ ನಂತರ ಪ್ರತಿ ಬಾರಿನೂ ಕೂಡ ರಾಜಕಾರಣದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬಹುಮತ ಸಾಬೀತುಪಡಿಸುವಂಥ ವಿಚಾರ ಆಗಿರ್ಬೋದು ಅಥವಾ ಸರ್ಕಾರ ಅಲ್ಪಮತಕ್ಕೆ ಕುಸಿಯುವಂಥ ವಿಚಾರ ಬಂದಾಗ SR 1989 SR ಬೊಮ್ಮಾಯಿ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಒಂದು ತೀರ್ಪನ್ನು, ಒಂದು ಪ್ರಕರಣವನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡ್ತಾನೆ ಬರ್ತಾ ಇದೆ. ಸೊ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆ ಒಂದು ತೀರ್ಪು ಐತಿಹಾಸಿಕ ತೀರ್ಪಾಗಿಯೇ ಮಾರ್ಪಟ್ಟಿದೆ. ಜೊತೆಗೆ ಬಹುತೇಕ ರಾಜ್ಯಗಳಲ್ಲಿ ರಾಜಕಾರಣದ ವಿಚಾರ ಅಂತ ಬಂದಾಗ ಈ ಒಂದು ತೀರ್ಪನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ನ್ಯಾಯಪೀಠ ಮಾಡ್ತಾನೆ ಬರ್ತಾ ಇದೆ. ಅದು ಒಂದು ಪ್ರಕರಣ. ಇನ್ನೊಂದು ಪ್ರಕರಣ ಅಂತಂದರೆ ನಟ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ವಿಭಾಗೀಯ ಪೀಠ ಕೊಟ್ಟಿರುವಂತಹ ತೀರ್ಪಿದೆಯಲ್ಲ, ಇದು ಕೂಡ ಐತಿಹಾಸಿಕ ತೀರ್ಪಾಗಿ ಇದೀಗ ಪರಿಗಣನೆ ಆಗ್ತಾ ಇದೆ ಅಂತ ಹೇಳಿ. ಏನಕ್ಕೆ ಅಂತಂದರೆ ನಟ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಅಂದರೆ ಜೂನ್ 11ಕ್ಕೆ ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಪೊಲೀಸರು ಬಂಧನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಒಂದಷ್ಟು ತಿಂಗಳು ಅವರು ಜೈಲಲ್ಲಿ ಇರ್ತಾರೆ. ಅದಾದ ನಂತರ ಅವರಿಗೆ ಆರೋಗ್ಯದ ಸಮಸ್ಯೆ ಅಥವಾ ಆರೋಗ್ಯದ ಕಾರಣವನ್ನು ಕೊಟ್ಟು ಅವರನ್ನು ಜಾಮೀನಿನ ಮೇಲೆ ಬಿಡುವಂಥ ಕೆಲಸವನ್ನು ಹೈಕೋರ್ಟ್ ಮಾಡುತ್ತೆ. ಅಂದರೆ ನಟ ದರ್ಶನ್ಗೆ ಜಾಮೀನು ಸಿಕ್ಕಿ ಸುಮಾರು 10 ತಿಂಗಳಾಗಿರುತ್ತೆ. ಆದರೆ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವಂಥ ಕೆಲಸವನ್ನು ಮಾಡುತ್ತೆ. ಅಲ್ಲೂ ಸುಪ್ರೀಂ ಕೋರ್ಟ್ನಲ್ಲೂ ವಾದ ವಿವಾದ ಎಲ್ಲವೂ ಕೂಡ ಆಗುತ್ತೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಒಂದು ಮಹತ್ವ ಅನ್ನೋದಕ್ಕಿಂತ ಒಂದು ಐತಿಹಾಸಿಕ ತೀರ್ಪನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಪ್ರಮುಖವಾಗಿ ನಟ ದರ್ಶನ್ಗೆ ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನನ್ನು ರದ್ದು ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಆ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಮಾಡುತ್ತೆ. ಹಾಗೆಯೇ ಇದು ಕೇವಲ ದರ್ಶನ್ ವಿಚಾರಕ್ಕೆ ಮಾತ್ರ ಅಲ್ಲ, ಇಡೀ ದೇಶದಲ್ಲಿರುವಂತಹ ಪ್ರತಿಯೊಂದು ಹೈಕೋರ್ಟ್ಗೂ ಕೂಡ ಈ ಒಂದು ಆದೇಶದ ಪ್ರತಿಯನ್ನು ಕಳಿಸುವಂಥ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಈ ಸುಪ್ರೀಂ ಕೋರ್ಟ್ ದರ್ಶನ್ ವಿಚಾರದಲ್ಲಿ ಸುಮಾರು 39 ಪ್ರಕರಣಗಳನ್ನು ಉಲ್ಲೇಖ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಅಂದರೆ ಪ್ರಹ್ಲಾದ್ ಸಿಂಗ್ ಬಾಟಿ ವರ್ಸಸ್ NCT ಆಫ್ ಡೆಲ್ಲಿ, ಡಾಕ್ಟರ್ ನರೇಂದ್ರ ಕೆ ಅಮೀನ್ ವರ್ಸಸ್ ಗುಜರಾತ್ ಆಗಿರ್ಬೋದು, ಪ್ರಸಂತ್ ಕುಮಾರ್ ಸರ್ಕಾರ್ ವರ್ಸಸ್ ಆಶೀಶ್ ಚಟರ್ಜಿ ಆಗಿರ್ಬೋದು. ಅಂದರೆ ಸುಮಾರು ಈ ರೀತಿಯಾದಂತಹ 39 ಪ್ರಕರಣಗಳನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ಈ ಎಲ್ಲ ಅಂಶಗಳನ್ನು ಉಲ್ಲೇಖಿಸಿ ನಾವು ನಟ ದರ್ಶನ್ಗೆ ಬೇಲನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹೈಕೋರ್ಟ್ ಕೊಟ್ಟಿರುವಂತಹ ಬೇಲನ್ನು ನಾವು ರಿಜೆಕ್ಟ್ ಮಾಡ್ತೀವಿ ಅನ್ನುವಂತಹ ಒಂದು ಅಂಶವನ್ನು ಉಲ್ಲೇಖ ಮಾಡ್ತೀವಿ. ಸುಮಾರು 66 ಪುಟಗಳ ಆ ಒಂದು ಐತಿಹಾಸಿಕ ತೀರ್ಪಿದೆಯಲ್ಲ, ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಒಂದು ತೀರ್ಪು ಐತಿಹಾಸಿಕವಾದಂತಹ ಒಂದು ತೀರ್ಪು ಅನ್ನುವಂತಹ ಒಂದು ರೀತಿ ಐತಿಹಾಸಿಕ ತೀರ್ಪು ಅನ್ನುವಂತಹ ಒಂದು ವ್ಯಾಖ್ಯಾನ ಬರುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಈ ಆದೇಶ ಇದೆಯಲ್ಲ, ಈ ಆದೇಶವನ್ನು ನೋಡಿ ಬೇಲ್ ಕೊಡುವಂತಹ ವಿಚಾರದಲ್ಲಿ ಪ್ರತಿಯೊಂದು ಹೈಕೋರ್ಟ್ ಕೂಡ ಇದನ್ನು ಫಾಲೋ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ರಾಜ್ಯದ ಎಲ್ಲ ಹೈಕೋರ್ಟ್ಗಳಿಗೆ ಕೊಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡುತ್ತೆ. ಆ ಮೂಲಕ ನಟ ದರ್ಶನ್ ಅವರ ಜಾಮೀನನ್ನು ರದ್ದು ಮಾಡುವಂತಹ ಜೊತೆಗೆ ಹೊಸ ಇತಿಹಾಸವನ್ನು ಸುಪ್ರೀಂ ಕೋರ್ಟು ಸೃಷ್ಟಿ ಮಾಡಿದೆ ಜಾಮೀನು ರದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನಾನು ಆಗಲೇ ಹೇಳಿದಂತೆ ಈಗ ಅಂದರೆ 1989ರಲ್ಲಿ ರಾಜಕಾರಣ ವಿಚಾರ ಬಂದಾಗ SR ಬೊಮ್ಮಾಯಿ ವರ್ಸಸ್ ಕರ್ನಾಟಕ ಸರ್ಕಾರ ಆ ಒಂದು ಅಂಶವನ್ನು ಆ ಒಂದು ಪ್ರಕರಣವನ್ನು ಉಲ್ಲೇಖವನ್ನು ಮಾಡಿ ಬಹುಮತ ಸಾಬೀತುಪಡಿಸುವಂಥ ವಿಚಾರವನ್ನು ಯಾವುದೇ ನ್ಯಾಯಪೀಠ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಯಾವುದೇ ಒಂದು ನ್ಯಾಯಾಲಯನೂ ಕೂಡ ಈ ಒಂದು ಅಂಶವನ್ನು ಉಲ್ಲೇಖ ಮಾಡಿ ಈ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡಿ ತೀರ್ಪು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಅದಾದ ನಂತರ ಇದೀಗ 2025 ನಟ ದರ್ಶನ್ ವರ್ಸಸ್ ಕರ್ನಾಟಕ ಸರ್ಕಾರ ಈ ಒಂದು ಪ್ರಕರಣನೂ ಕೂಡ ಯಾವುದೇ ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ಜನಸಾಮಾನ್ಯ ಆಗಿರ್ಬೋದು ಜಾಮೀನನ್ನು ರದ್ದು ಮಾಡುವಂಥ ವಿಚಾರದಲ್ಲಿ ಯಾವೆಲ್ಲ ಅಂಶಗಳನ್ನು ಪರಿಗಣನೆ ತೆಗೆದುಕೊಳ್ಬೇಕು ಅಥವಾ ಜಾಮೀನನ್ನು ಕೊಡಬೇಕು ಅಂತಂದರೆ ಯಾವೆಲ್ಲ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಐತಿಹಾಸಿಕ ಒಂದು ತೀರ್ಪನ್ನು ಕೊಟ್ಟಿದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಜಾಮೀನು ವಿಚಾರ ಅಂತ ಬಂದಾಗ ಅಥವಾ ಜಾಮೀನು ಅರ್ಜಿ ವಿಚಾರಣೆ ಅಂತ ಬಂದಾಗ ನಟ ದರ್ಶನ್ ಅವರ ಪ್ರಕರಣವನ್ನು ಉಲ್ಲೇಖ ಆಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಈ ಒಂದು ವಿಚಾರದಲ್ಲಿ ಅಂದರೆ ಸುಪ್ರೀಂ ಕೋರ್ಟು ಕರ್ನಾಟಕ ವಿಚಾರದಲ್ಲಿ 2 ಐತಿಹಾಸಿಕ ತೀರ್ಪನ್ನು ಕೊಟ್ಟು ಇಡೀ ದೇಶಕ್ಕೆ ಒಂದು ರೀತಿ ಮಾದರಿ ಆಗಿದೆ ಈ ಒಂದು ರಾಜ್ಯ ಸರ್ಕಾರ ಅಥವಾ ಕರ್ನಾಟಕ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ 2 ವಿಚಾರ, ಒಂದು ರಾಜಕಾರಣದ ವಿಚಾರ ಅಂತ ಬಂದಾಗ ಆಗಿರ್ಬೋದು ಅಥವಾ ಜಾಮೀನು ಅರ್ಜಿ ವಿಚಾರಣೆ ಅಂದರೆ ಬೇಲ್ ಕೊಡಬೇಕಾ ಬೇಡವಾ ಅನ್ನುವಂಥ ವಿಚಾರ ಬಂದಾಗಲೂ ಕೂಡ ಈ 2 ಅಂಶಗಳನ್ನು ಅಂದರೆ 1989ರ SR ಬೊಮ್ಮಾಯಿ ಪ್ರಕರಣ ಹಾಗೆಯೇ 2025ರ ನಟ ದರ್ಶನ್ ಅವರ ಪ್ರಕರಣವನ್ನು ಉಲ್ಲೇಖ ಮಾಡಿ ಯಾವುದೇ ಒಂದು ತೀರ್ಪು ಇದ್ದರೂ ಕೂಡ ಈ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡಿ ತೀರ್ಪು ಕೊಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.